ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆ ಧಾರಾವಾಹಿಯ ಅಪ್ಡೇಟ್ ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ, ಮನೋಜ ದೆವ್ವನ ಹಿಡಿಯೋರನ್ನ ಕಲಿಸಿರ್ತಾನೆ. ಎಲ್ಲ ಲೈಟ್ನ ಆಫ್ ಮಾಡಿ ಅವರು ದೆವ್ವನ ಹಿಡಿಯೋರ ಸುತ್ತ ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಆವಾಗ ಒಂದೊಂದೇ ಲೈಟ್ ಆನ್ ಆಗುತ್ತೆ. ಎಲ್ಲರೂ ಭಯ ಬೀಳ್ತಾರೆ, ಈ ಮನೇಲಿ ದೆವ್ವ ಇದೆ ಅಂತೇಳಿ. ಮನೋಜ ಬಂದು ಶಾಂತಿ ಸರ್ಕನ್ನ ಹಿಡ್ಕೊಂಡು, ಅಮ್ಮ ಈ ಮನೇಲಿ ದೆವ್ವ ಇದೆಯೋ ಅಂತೇಳಿ ಅಂತಿರ್ತಾನೆ. ಹಾಗೆ ರೋಹಿಣಿಗೆ ಹೇಳ್ತಾನೆ, ರೋಹಿಣಿ ಅವನವ್ರಿಗೆ ಕಾಲ್ ಮಾಡು, ಅಡ್ವಾನ್ಸ್ ಎಲ್ಲ ವಾಪಸ್ ಕೊಟ್ಬಿಡು, ಈ ಮನೆ ಬೇಡ ನಾವು ತೊಗೊಳ್ಳೋದು ಅಂತ ಹೇಳ್ತಾನೆ. ಹಾಗೆ ಅವ್ರ ಫ್ರೆಂಡಿಗೆ, ಏನ್ರಿ ನೀವು ಬ್ರೋ ದೆವ್ವದ ಮನೆ ಕೊಡಿಸ್ಬಿಟ್ಟಿದಾರಲ್ಲ ಅಂದಾಗ ಅವನು ಹೇಳ್ತಾನೆ, ನನಗೇನು ಗೊತ್ತಿತ್ತು ಬ್ರೋ ಈ ಮನೇಲಿ ದೆವ್ವ ಇದೆ ಅಂತೇಳಿ, ನಾನೇನು ದೆವ್ವಕ್ಕೆ ಬಡ್ಡಿ ಅಂತ ದುಡ್ಡೇನಾದರೂ ಕೊಡ್ತಿದ್ದೇನಾ, ನನಗೆ ಇಲ್ಲಿ ತುಂಬ ಭಯ ಆಗ್ತಿದೆ ಅಂತ ಹೇಳಿ ಅವನ ಫ್ರೆಂಡ್ ಹೇಳ್ತಾನೆ. ಮನೋಜ ಇದನ್ನು ಹೆಂಗೆ ನಂಬೋದು, ದೆವ್ವನ ಒಂದ್ಸಲ ಆನ್ ಆಗುತ್ತೆ ಒಂದ್ಸಲ ಅಪ್ ಆಗುತ್ತೆ ಅಂತ ಹೇಳಿದಾಗ ರಂಗನಾಥ, ಮನೋಜ ಆ ದೆವ್ವ ನಿಂತರನೇ ಅದು ಹೆಣ್ಣು ದೆವ್ವ ಇರ್ಬೇಕು ಕಣೋ, ನೀನು ಹೆಂಗೆ ಒಂದ್ಸಲ ಸತ್ಯ ಹೇಳ್ತೀಯ, ಒಂದ್ಸಲ ಸುಳ್ಳು ಹೇಳ್ತೀಯ, ಒಂದ್ಸಲ ಚೆನ್ನಾಗಿರ್ತೀಯ, ಒಂದ್ಸಲ ಚೆನ್ನಾಗಿರಲ್ಲ ಅಂದಾಗ ಶಾಂತಿ ರೀ ರಂಗನಾಥ, ಹ್ಞೂ ಕಣೆ, ಒಂದ್ಸಲ ಸರಿ ಇರ್ತಾನೆ ಒಂದ್ಸಲ ಸರಿ ಇರಲ್ಲ, ಯಾವುದೇ ಒಂಥರ ಹೆಣ್ಣು ದೆವ್ವನೇ ಇರಬೇಕು ಅಂತ ಹೇಳ್ತಾಳೆ. ಇದ್ದಕ್ಕಿದ್ದಂಗೆ ಎಲ್ಲ ಲೈಟು ಮತ್ತೆ ಆನ್ ಆಫ್ ಆಗ್ತವೆ. ಆವಾಗ ಎಲ್ಲರೂ ಹೆದರ್ಕೊಂಡು ಗುಬ್ಬಚ್ಚಿ ಥರ ನಿಂತ್ಕೋತಾರೆ. ರೋಹಿಣಿ ಮನೋಜ್ ಮತ್ತು ಶಾಂತಿ ಹತ್ರ ಓಡಿ ಬಂದು ನಿಂತ್ಕೋತಾಳೆ. ಆವಾಗ ಸೂರ್ಯ ಆಚೆಯಿಂದ, ಅದಕ್ಕೆ ನಾವು ಬಂದಾಗ ಹೇಳಿದೆ ಈ ಮನೆಯಲ್ಲಿ ಏನೋ ಸಮಸ್ಯೆ ಇದೆ, ಅದಕ್ಕೆ ಓನರು ಈ ಮನೆನ ಮಾರಿಬಿಟ್ಟು ಬಾಡಿಗೆ ಕಾರಲ್ಲಿ ಅರ್ಜೆಂಟಾಗಿ ಎಸ್ಕೇಪ್ ಆಗ್ತಿದ್ದಾರೆ ನಿಂಗೆ ಕೊಟ್ಟು ಅಂತ ಹೇಳಿ. ಮನೋಜ, ಅಮ್ಮ ಈ ಮನೇಲಿ ದೆವ್ವ ಇದೆ ಅಂತ ನಾವು ಒಪ್ಕೊಳ್ತೀನಿ, ಇವಾಗ ಏನು ಮಾಡೋದು, ಲೇಡೀಸ್ ಸ್ವಾಮಿಗಳೇ ನೀವೇ ಹೇಳಬೇಕು ಈಗ ಅಂದಾಗ ಸೂರ್ಯ ಆಚೆ ಕಡೆಯಿಂದ, ಲೇ ಅದಕ್ಕೆ ನೀನೇನು ಮಾಡಬೇಕಾಗಿತ್ತು ಅಂದರೆ ಮೇನ್ ಸ್ವಿಚ್ ಆಫ್ ಆಗ್ತಾ ಇರೋವಾಗ ನೋಡ್ಕೋಬೇಕಿತ್ತು, ಹೊರಗಡೆ ಟ್ರಾನ್ಸ್ಫಾರ್ಮರ್ ಕೆಲಸ ನಡೀತಾ ಇದೆ ಕಣೋ, ಅದಕ್ಕೆ ಲೈಟೆಲ್ಲ ಆನ್ ಆ್ಯಂಡ್ ಆಫ್ ಆಗ್ತಾ ಇರೋದು ಅಂತ ಹೇಳಿದಾಗ ಎಲ್ಲರೂ ಅಂತೇಳಿ ನಿಟ್ಟುಸಿರು ಬಿಡ್ತಾರೆ. ಆವಾಗ ಮನೋಜ ಬಾಯಿ ತಗೊಂಡು ನೋಡ್ತಿರ್ತಾನೆ, ಬಾಯಿ ಮುಚ್ಕೊಳ್ಳೋ, ಬಾಯಿ ಒಳಗೆ ನೊಣಗಿಣ ಹೋಗ್ಬಿಟ್ಟಾಯಿತು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇರೋಲ್ಲ ಮೇನ್ ಸ್ವಿಚ್ನ ಆನ್ ಆ್ಯಂಡ್ ಆಫ್ ಮಾಡಿ ಬರ್ತೀನಿ ಅಂತ ಹೇಳಿ ಬರ್ತಾರೆ. ಆವಾಗ ಮೀನಾ ಯಾಕ್ರಿ ಹೀಗೆ ಮಾಡಿಬಿಟ್ರಿ ಅಂದಾಗ, ಸುಮ್ಮನೆ ಇರಿ, ಲೈಟ್ ಆನ್ ಆ್ಯಂಡ್ ಆಫ್ ಆದ ತಕ್ಷಣ ದೆವ್ವ ಇದೆ ಅಂತೇಳಿ ಹೇಳ್ತಾರೆ. ಇದನ್ನು ಇವ್ನು ನಂಬ್ತಾನೆ, ನಾವು ನಂಬಬೇಕಾ ಅಂತೇಳಿ ಸೂರ್ಯ ಮೀನಾ ಹೇಳ್ತಾನೆ. ಆವಾಗ ಮನೋಜ, ಯಾಕಪ್ಪ ಈ ಮನೆ ತಗೊಳ್ಳೋದು, ಸ್ಯಾಡಿಸ್ಟ್ ಕಣೋ ನೀನು, ನಾವು ಈ ಮನೆ ತಗೊಳ್ಳೋದು ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಮನೋಜ, ಮತ್ತು ಆ ಸ್ವಾಮಿಗಳೇ ನೀವು ಏನು ಹೇಳ್ತೀರೋ ಹಾಗೆ ನಾವು ಮಾಡ್ತೀವಿ ಅಂತೇಳಿ ಕೇಳ್ತಾನೆ. ಆವಾಗ ಆ ಸ್ವಾಮೀಜಿ ಹೂ ಅಂತ ಹೇಳಿ ವಿಚಿತ್ರವಾದ ಧ್ವನಿಯಲ್ಲಿ ದೇಹನ ತೇಲಾಡಿಸ್ಕೊಂಡು ಈ ಮನೆಯಲ್ಲಿ ದೆವ್ವ ಇಲ್ಲ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಖುಷಿ ಪಡ್ತಾರೆ. ಸೂರ್ಯ ಸ್ವಾಮಿಗಳೇ ದೆವ್ವ ಇಲ್ಲ ಅಂದರೆ ಓಕೆ, ನನಗೆ ದೆವ್ವಕ್ಕೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ಗಳಿದ್ದಾವೆ ಕೇಳ್ಬೋದಾ ಅಂತ ಹೇಳಿದಾಗ, ಹಾಂ ಕೇಳು ಅಂತೇಳಿ ಸ್ವಾಮೀಜಿ ಹೇಳ್ತಾರೆ. ಈ ದೆವ್ವಗಳಿಗೆ ಯಾರ್ಯಾರ ಮೇಲೆ ಲವ್ ಜಾಸ್ತಿ ಆಗುತ್ತೆ, ಸುಳ್ಳು ಮೋಸ ದಗ ಮಾಡೋರಿಗೆ ಹೆಂಗೆ ಹಮ್ಕೊಳುತ್ತೆ ಅಂತ ಸ್ವಲ್ಪ ಇರೋ ಅಂತೇಳಿ ಸೂರ್ಯ ಕೇಳ್ತಾನೆ. ದೆವ್ವಕ್ಕೆ ಸುಳ್ಳು ಮೋಸ ಯಾವುದು ಇಷ್ಟ ಇಲ್ಲ, ಹಾಗೆ ಮಾಡೋರು ಎದೆ ಮೇಲೆ ಕುತ್ಕೊಂಡು ಕುಣಿಯುತ್ತೆ ಅಂತ ಹೇಳಿದಾಗ ಮನೋಜ್ ತನ್ನ ಎದೆನ ಹಿಡ್ಕೊತಾನೆ. ರೋಹಿಣಿ ತುಂಬ ಭಯ ಬೀಳ್ತಾಳೆ, ಅವ್ರ ಮೈಯಲ್ಲಿ ಸೇರ್ಕೊಂಡು ಅವ್ರ ಗ್ರಹಚಾರ ಬಿಡಿಸುತ್ತೆ ಅಂದಾಗ ಸೂರ್ಯ, ಅಯ್ಯಯ್ಯೋ ಸುಳ್ಳು ಹೇಳೋರು ಕಂಡ್ರೆ ದೆವ್ವಗೆ ಆಗಲ್ವಂತೆ, ಕೇಳಿಸ್ತಿದೆಯೋ ಇಲ್ಲೇನೋ ದೆವ್ವ ಇಲ್ಲ, ಹೊರಗಡೆ ಎಲ್ಲಾದರೂ ದೆವ್ವ ಅಟ್ಕಾಯಿಸ್ಕೊಂಡ್ಬಿಟ್ಟಿತ್ತು, ಎಲ್ಲರೂ ಹುಷಾರಪ್ಪ ಅಂತ ಹೇಳ್ತಾನೆ. ಮತ್ತು ಮನೋಜ, ಸ್ವಾಮೀಜಿಗಳಿಗೆ ನಿಮ್ಮ ದಕ್ಷಿಣೆ ಎಷ್ಟು ಅಂತ ಕೇಳಿದಾಗ ಅವರು 30,000 ಅಂತಾರೆ. ತುಂಬ ಶಾಕ್ ಆಗ್ತಾನೆ ಮನೋಜ, ಇಲ್ಲಿ ದೆವ್ವ ಇಲ್ಲಲ್ಲ, ಸ್ವಲ್ಪ ಕನ್ಸೆಷನ್ ಮಾಡ್ಕೋಬೋದಾ ಅಂತ ಕೇಳ್ತಾನೆ. ಆವಾಗ ಸ್ವಾಮಿಗಳು, ದೆವ್ವ ಇದ್ದಿದ್ರೆ ಫುಲ್ ಅಮೌಂಟ್ ಕೊಡ್ತಿದ್ರಿ, ದೆವ್ವ ಇಲ್ಲ ಅಂದಿದ್ದಕ್ಕೆ ಅರ್ಧ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇವತ್ತು ರಾತ್ರಿ ತಂದು ಆತ್ಮನ ಇಲ್ಲಿ ಬಿಡ್ತೀನಿ, ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ, ಫುಲ್ ಅಮೌಂಟ್ ಕೊಡಿ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಭಯ ಬಿದ್ದು ಮನೋಜ ಕೊಡು ಅಂತೇಳಿ ಹೇಳ್ತಾರೆ. ಮನೋಜ ಅಮೌಂಟನ್ನು ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಶ್ರುತಿ ಬಂದುಬಿಟ್ಟು, ಸ್ವಾಮಿಗಳೇ ನೀವು ಕರೆದ್ರೆ ದೆವ್ವ ಎಲ್ಲಿ ಬರುತ್ತೆ, ಪ್ಲೀಸ್ ಕರೀರಿ, ನಾನು ಸೆಲ್ಫಿ ತೊಗೋಬೇಕು, ರವಿ ನನ್ನ ಫೋನ್ ತಂಬ ಅಂತ ಕರೀತಾಳೆ. ರವಿ ಓಡಿ ಬಂದು, ಶ್ರುತಿ ದೆವ್ವ ನಿನ್ನ ಮೈ ಮೇಲೆ ಬಿಟ್ಕಿಟ್ಟಾರು ಬಾ ಅಂತೇಳಿ ಹೇಳ್ಕೊಂಡು ಹೋಗ್ತಾನೆ. ಮತ್ತು ಸೂರ್ಯ ಮೀನಾ ಕೂಡ ಹೋಗ್ತಾರೆ. ಸ್ವಾಮೀಜಿ ಹೋಗಬೇಕಾದ್ರೆ ರಂಗನಾಥ, ಸ್ವಾಮಿಗಳೇ ಒಂದು ಡೌಟು, ನೀವೇನೋ ದೆವ್ವ ಇದ್ದರೆ ಹಿಡಿತೀರಿ, ಇಲ್ಲಿ ಮನುಷ್ಯರೇ ದೆವ್ವನ ಥರ ಆಡ್ತಾ ಇದ್ರೆ ಏನು ಮಾಡೋದು, ಮುಕ್ತಿ ಕೊಡೋರು ಯಾರು ಅಂದಾಗ ಶಾಂತಿ ತಿರುಗಿ ನೋಡ್ತಾಳೆ. ರಂಗನಾಥ ಸುಮ್ಮನಾಗ್ತಾನೆ. ಮನೋಜ, 30,000 3,000 ಕೊಟ್ಟಿದ್ರೆ ನಾನೇ ದೆವ್ವನ ಹಿಡ್ಕೊಡ್ತಿದ್ದಲ್ಲೋ, ನಿನ್ನ ಪಕ್ಕದಲ್ಲೇ ನಿಂತಿದೆ ದೆವ್ವ ಅಂತೇಳಿ ಶಾಂತಿಗೆ ಹಂಗಿಸ್ತಾನೆ. ನನಗೆ ಮೆಟ್ಕೊಂಡು 30 ವರ್ಷ ಆಯಿತು, ನಿನಗೀಗ ಮೆಟ್ಕೊಂಡಿದ್ದೆ, 30,000 30 ವರ್ಷ ಅನುಭವಿಸು ಅಂತ ಹೇಳೋಗ್ತಾನೆ. ಆವಾಗ ಮನೋಜ, ಅಮ್ಮ ಅಪ್ಪ ಹೇಳ್ತಿರೋದಕ್ಕೂ ನೀನು ಮಾಡ್ತಿರೋದಕ್ಕೂ ಸರಿಯಾಗಿದೆ, ನನ್ನ 30,000 ಅಯ್ಯೋ ಸುಮ್ಮನೆ ಇರಮ್ಮ, ಸುಮ್ಮನೆ ಇದ್ದರೆ ಸರಿಯಾಗ್ತಿತ್ತು ಅಂತೇಳಿ ಅಂತಾನೆ.
ಸೂರ್ಯ ಮೀನನ್ನು ಟೈಮ್ ಕೇಳ್ತಾನೆ. 1 ಗಂಟೆ ಅಂತ ಹೇಳಿದಾಗ ನಾವು ಬಂದಿದ್ದು 10 ಗಂಟೆಗೆ. 1 ಗಂಟೆ ಆಗೋಯ್ತಾ, ಅದಕ್ಕೆ ಹೊಟ್ಟೆ ಚುರುಗುಡ್ತಾ ಇದೆ, ನಾವು ಹೋಗಿ ಏನಾದರೂ ಊಟಕ್ಕೆ ತರ್ತೀನಿ ಅಂತ ಹೇಳ್ತಾನೆ. ಆವಾಗ ಶಾಂತಿ ಬಂದು ಹೋಗಿ ಏನಾದರೂ ಅಡುಗೆ ಮಾಡು ಅಂತ ಹೇಳಿದಾಗ ಶ್ರುತಿ ಇದು ನಮ್ಮನೆಯಲ್ಲ ಮೀನು ಅಡುಗೆ ಮಾಡೋಕ್ಕೆ ಅಂತ ಹೇಳ್ತಾಳೆ. ಇವಳನ್ನು ಬಂದುಬಿಡ್ತಾಳೆ ಮಧ್ಯೆ ಅಂತೇಳಿ ಸುಮ್ಮನಾಗ್ತಾಳೆ. ಮತ್ತು ಸೂರ್ಯ ಪಾರ್ಸಲ್ ತರೋಕ್ಕೆ ಅಂತ ಹೋಗ್ತಾನೆ. ಮತ್ತು ಈ ಕಡೆ ಬ್ಯಾಂಕ್ನವರು ಮನೆಗೆ ಬರ್ತಾರೆ. ಮನೋಜ್ ಅವರನ್ನು ಇನ್ವೈಟ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಯುಮೆಂಟ್ಸ್ ಎಲ್ಲ ಒಂದ್ಸಲ ತೋರಿಸ್ತಾನೆ ಅವರಿಗೆ. ಅವರು ಈ ಮನೆ ಮೇಲೆ ನಾವು ಸಾಲ ಕೊಡ್ತೀವಿ, 2 ಕೋಟಿ ಅಮೌಂಟ್ ಕೊಡ್ತೀವಿ, ಎಲ್ಲ ಪ್ರೊಸೀಜರ್ನ ನಾವು ಮೇನ್ ಬ್ರಾಂಚಿಗೆ ಕಳಿಸ್ತೀವಿ, ಒಂದು ಜೆರಾಕ್ಸನ್ನು ಕೊಡಿ, ಒಂದು ಸೆಟ್ ಜೆರಾಕ್ಸನ್ನು ನಮಗೆ ಕೊಡಿ ಅಂತ ಹೇಳ್ತಾರೆ. ಆವಾಗ ರಂಗನಾಥ ಈ ಮನೆ ಬೆಲೆ 5 ಕೋಟಿ ಇರ್ಬೋದು, 1-2.5 ಕೋಟಿನಾದರೂ ಕೊಡಿ ಸರ್ ಅಂತ ಹೇಳಿದಾಗ ಇಲ್ಲ ನಮಗೆ ಅಷ್ಟೇ ಕೊಡೋಕ್ಕಾಗೋದು ಅಂತ ಹೇಳಿ ಅವರು ನೆಕ್ಸ್ಟ್ ಪ್ರೊಸೀಜರ್ನ ನಾಳೆ ಹೇಳ್ತೀವಿ ಅಂತೇಳಿ ಎದ್ದು ಹೋಗ್ತಾರೆ. ಶಾಂತಿ ಬಂದುಬಿಟ್ಟು ರಂಗನಾಥ್ ಹತ್ರ ನೋಡಿದ್ರ ನನ್ನ ಮಗನಿಗೆ 2 ಕೋಟಿ ಸಾಲ ಕೊಡ್ತಿದ್ದಾರೆ ಅಂತ ಸಂಭ್ರಮ ಪಡ್ತಾಳೆ. ಆವಾಗ ರಂಗನಾಥ ನಿನಗೆ ಸಂಭ್ರಮ ಪಡೋದೇನೆ, ಸಾಲದಲ್ಲಿರೋದು ಸಂಭ್ರಮ ಪಡೋದಾ, ಹೆಚ್ಚು ಸಾಲದಲ್ಲಿದ್ದರೆ ಇನ್ನೂ ಖುಷಿಯಾಗುತ್ತಾ ನಿನಗೆ, ನಿನ್ನ ಐಡಿಯಾಲಜಿನೋ ನಿನ್ನ ಐಡಿಯಾನೋ ಅಂಥೇಳಿ ಉಗೀತಾನೆ. ಸೂರ್ಯ ಊಟಕ್ಕೆ ತಗೊಂಡು ಬರ್ತಾನೆ. ಮೀನಾ ಕೈಲಿ ಕೊಟ್ಟು ಭೋಜನಕ್ಕೆ ಎಲ್ಲರಿಗೂ ಸಿದ್ಧ ಮಾಡಮ್ಮ ಅಂತ, ರವಿ ಎಲ್ಲರನ್ನೂ ಕರ್ಕೊಂಬೋಗು ಅಂತ ಹೇಳ್ತಾನೆ. ಆವಾಗ ಎಲ್ಲರೂ ಬಂದು ಊಟ ಮಾಡ್ತಾರೆ. ಬಾಳೆಹಣ್ಣು ತಿಂತ ಕೂತಿರ್ತಾರೆ. ಮನೋಜ ಬಂದು ತಾಂಬೂಲನ ಎಲ್ಲರ ಕೈಗೂ ಕೊಡ್ತಾನೆ. ಮತ್ತು ನಾವು ಏನೋ ಮಾತಾಡಬೇಕು ಅಪ್ಪನ ಜೊತೆ, ನೀವೆಲ್ಲರೂ ಆಚೆ ಹೋಗಿ ಅಂತ ಹೇಳ್ತಾನೆ. ಅವಾಗ ಎಲ್ಲರೂ ಎದ್ದು ಹೋಗಂತ ಹೊರಟಿರ್ತಾರೆ. ರಂಗನಾಥ ಯಾಕೋ ಎಲ್ಲರೂ ಹೋಗಬೇಕು, ನಾವು ಒಂದೇ ಮನೆ ಇರಲ್ವೇನೋ, ಒಂದೇ ಹತ್ರ ಕೂಡಿ ಬಾಳ್ತಾ ಇರೋದಲ್ವೇನೋ ಅಂತ ಹೇಳಿ ಎಲ್ಲರನ್ನೂ ಸುಮ್ಮನಿರಿಸ್ತಾನೆ. ಆವಾಗ ಮನೋಜ ಇನ್ನು 70 ಲಕ್ಷಕ್ಕೆ ಏನೋ ಮಾಡ್ಕೊಂಡಿಯಾ ಅಂತ ಕೇಳಿದಾಗ ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಪ್ಪ, ನಮ್ಮ ಮನೆ ಇದೆಲ್ಲ ಅದನ್ನು ಮಾರಿ ಅದರಲ್ಲಿ ನನಗೆ ಎಷ್ಟು ಬರುತ್ತೋ ನನ್ನ ಶೇರನ್ನು ನನಗೆ ಕೊಟ್ಬಿಡಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಎಲ್ಲರೂ ಶಾಕ್ ಆಗ್ತಾರೆ ಇದಕ್ಕೆ. ರಂಗನಾಥ ಶಾಂತಿ ಗರ ಹೊಡೆದರಂಗೆ ನಿಂತ್ಕೋತಾರೆ. ರಂಗನಾಥ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಅಂದಾಗ ತಂದೆ ತಾಯಿಗಳಾದ ಸಹಾಯ ಮಾಡೋದು ಧರ್ಮ, ಆದರೆ ಸಹಾಯ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಇದನ್ನು ಮೀರಿ ನಾವು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳ್ತಾನೆ ರಂಗನಾಥ. ಆವಾಗ ರವಿ ಯಾಕೋ ನೀನು ಮನೆ ತಗೊಳ್ಳೋದಕ್ಕೆ ಅಪ್ಪ ಮನೆ ಬಿಡಬೇಕಾ, ನಾವೆಲ್ಲೇ ಇರೋ ಮನೇನ ಅಂತ ಹೇಳ್ತಾನೆ. ಆವಾಗ ಮನೋಜ ರವಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಕಣೋ ಅಂತ ಅಂತಾನೆ. ರಂಗನಾಥ ನೀನೊಬ್ಬ ಮನೆ ತಗೊಳ್ಳೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳ್ತಾ ಇರೋ ಮನೆ ಮಾರಬೇಕೇನೋ, ಇದು ಸರಿನಾ ಅಂತ ಕೇಳ್ತಾನೆ. ಹಿಡಿದಿದೇನೋ ನಿನಗೆ, ಹುಚ್ಚ ಅಂತ ಹೇಳ್ತಾನೆ. ಆವಾಗ ಮನೋಜ ಅಪ್ಪ ಎಲ್ಲರ ಅವ್ರವ್ರ ಶೇರು ಅವ್ರವ್ರಿಗೆ ಬಂದರೆ ಎಲ್ಲರೂ ಸೆಟ್ಲ್ ಆಗ್ಬೋದಲ್ವಾ, ರವಿ ರೆಸ್ಟೋರೆಂಟ್ ಇಟ್ಕೋಬೋದು, ಸೂರ್ಯನ್ ಬೇಕಿದ್ದರೆ ಕಡಿಮೆ ಕೊಡಿ ಅಂತ ಹೇಳ್ತಾನೆ. ಅವನೊಂದು ಸಿಂಗಲ್ ಬೆಡ್ರೂಮ್ ಇರೋ ಮನೆ ಮಾಡ್ಕೋಬೋದು, ಆಮೇಲೆ ಡಬಲ್ ಬೆಡ್ರೂಮ್ ಇರೋ ಮನೆಯನ್ನು ನಾನೇ ಲೀಸ್ಗೆ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸೂರ್ಯ ಅಂಥ ಕರುಣಾಜನಕನ ಭಿಕ್ಷೆನ ಕೂಡ ಸ್ವೀಕರಿಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಅನ್ಕಣೋ ನಾನು, ಸಕ್ಕರೆನ ಗಾಡು ಅಂತ ಕರಿತಾ ಇರೋ ತಗಡೆ ಸಕ್ಕರೆ ಮಗ ಅಂತ ಕರೆಯೋ ಕೂಗಲ್ಲಿ ಅಪ್ಪನ ತೋಳಲ್ಲೇ ಸ್ವರ್ಗನ ಕಂಡಿರೋ ಕಣೋ ನಾನು. ಆವಾಗ ರವಿ ಬೇಡ ಮನೋಜ, ನೀನು ಇಂಥ ಚೀಪ್ ಗಿಮಿಕ್ಸ್ಗಳನ್ನೆಲ್ಲ ಯೂಸ್ ಮಾಡಬೇಡ ಅಂತ ಅಂದಾಗ ಮೀನಾ ಅವರ ಆಲೋಚನೆಗಳನ್ನು ಬಿಡಿ ರವಿ, ನಿಮ್ಮ ಅಣ್ಣನ ಬಗ್ಗೆ ಹೇಗೆ ಕೇವಲವಾಗಿ ಮಾತಾಡ್ತಿದ್ದಾರೆ ನೋಡಿ ಅಂದಾಗ ರೋಹಿಣಿ ಮೀನಾ ಅವರೇ, ನಾವು ತುಂಬ ಕಷ್ಟಪಟ್ಟು ಈ ಮನೇನ ತಗೊತಿದ್ದೀವಿ, ನೀವು ಈಗ ಸಹಾಯ ಮಾಡಿದರೆ ಮುಂದೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾಳೆ. ಸೂರ್ಯ ಸಹಾಯ ಮಾಡೋ ಪದಕ್ಕೆ ನೀವು ಕೊನೆ ಮಾಡ್ಕೊರ್ಲಿಲ್ಲ, ಮಾತುಗಳನ್ನು ಬೇರೆ ಥರ ಆಡ್ಬಿಟ್ರಿ, ನೀವು ಕಷ್ಟಪಟ್ಟು ಮನೆ ತಗೊತಿದ್ದೀರಾ ಅಂತ ಅಂದ್ರಲ್ಲ, ಮತ್ತೆ ಸಹಾಯ ಅಂತೇಳಿ ನಮ್ಮಪ್ಪನ ದುಡ್ಡಿಗೆ ಯಾಕೆ ಕಣ್ಣು ಬಾಯಿ ಬಿಡ್ತಿದ್ದೀರಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಮನೋಜ ಅದನ್ನು ನೀನು ಹೇಳಬೇಡ ಕಣೋ, ಅಪ್ಪ ಹೇಳಿ ಅಂತ ಹೇಳ್ತಾನೆ. ಆಗ ರಂಗನಾಥ ಈ ಮನೆ ಮೇಲೆ ನನಗೊಬ್ಬನಿಗೆ ಅಧಿಕಾರ ಇಲ್ಲಪ್ಪ, ನಿಮ್ಮಮ್ಮಂಗೂ ಅಧಿಕಾರ ಇದೆ, ನಿಮ್ಮಮ್ಮ ಪ್ರತಿ ಸಲ ನಿನ್ನ ಮಾತಿಗೆ ಮೊದಲೇ ಮಾತಾಡೋ ಅಂಥವಳು ಈ ಸಲ ಸುಮ್ಮನೆ ಇದ್ದಾಳೆ ಅಂದರೆ ನೀನು ಅದರಲ್ಲೇ ಅರ್ಥ ಮಾಡ್ಕೋಬೇಕು ಅಂದಾಗ ರೋಹಿಣಿ ಮನೋಜನ್ಗೆ ಸನ್ನೆ ಮಾಡ್ತಾಳೆ, ಅತ್ತೆ ಹತ್ರ ಮಾತಾಡು ಅಂತ ಹೇಳಿ. ಶಾಂತಿ ಶಾಕಲ್ಲಿ ಸುಮ್ಮನೆ ನಿಂತ್ಕೊತಾಳೆ. ಮನೋಜನ್ಗೋಸ್ಕರ ಮನೆ ಮಾರ್ತಾರಾ ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.